ಹುಕ್ಕೇರಿ ತಾಲೂಕ ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹುಕ್ಕೇರಿ ಮತ್ತು ಸಂಕೇಶ್ವರ, ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮವನ್ನು ಹಳೆ ತಹಶೀಲ್ದಾರ್ ಆವರಣದಲ್ಲಿ ಆಯೋಜಿಸಲಾಗಿತ್ತು. ವೇದಿಕೆ ಅಲಂಕರಿಸಿದ ಗಣ್ಯಮಾನ್ಯರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀಮತಿ ಮಂಜುಳಾ ನಾಯ್ಕ್ ತಹಶೀಲ್ದಾರರು, ಭೀಮರಾವ್ ರಾಮ್ಜಿ ಅಂಬೇಡ್ಕರ್ 14 ಏಪ್ರಿಲ್ 1891 6 ಡಿಸೆಂಬರ್ 1956 ಒಬ್ಬ ಭಾರತೀಯ ನ್ಯಾಯಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಾಮಾಜಿಕ ಸುಧಾರಕ ಮತ್ತು ರಾಜಕೀಯ ನಾಯಕರಾಗಿದ್ದು, ಭಾರತದ ಸಂವಿಧಾನ ಸಭೆಯ ಚರ್ಚೆಗಳು, ಭಾರತದ ಸಂವಿಧಾನವನ್ನು ರಚಿಸಿದ ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ನೀಡಸೋಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ತತ್ವ ಆದರ್ಶವನ್ನು ಅಳವಡಿಸಿಕೊಳ್ಳಬೇಕು ಹಾಗೂ ಎಲ್ಲರಿಗೂ ಮಾರ್ಗದರ್ಶಕರಾದ ಬಾಬಾ ಸಾಹೇಬ್ರನ್ನು ಯಾವತ್ತಿಗೂ ಮರೆಯಬಾರದು ಎಂದು ಹೇಳಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀಮತಿ ಮಂಜುಳಾ ನಾಯ್ಕ್ ತಹಶೀಲ್ದಾರರು ಹುಕ್ಕೇರಿ, ಮುಖ್ಯ ಅತಿಥಿಗಳಾದ ಶ್ರೀ ಇಮ್ರಾನ್ ಮೊಮಿನ್ ಅಧ್ಯಕ್ಷರು ಪುರಸಭೆ ಹುಕ್ಕೇರಿ, ಅತಿಥಿಗಳಾಗಿ ಶ್ರೀ ರಮೇಶ್ ಹುಂಜಿ, ಉಪನ್ಯಾಸ ನೀಡಿದವರು ಶ್ರೀ ಸುಬ್ಬರಾವ್ ಎಂಟತ್ತಿನವರು, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದವರು ಶ್ರೀ ಎಚ್.ಎ. ಮಾಹುತ, ಸಹಾಯಕ ನಿರ್ದೇಶಕರು ಗ್ರೇಡ್ 2, ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಶ್ರೀ ಪ್ರವೀಣ್ ಮಾಡ್ಯಾಲ್, ಲೋಕೋಪಯೋಗಿ ಇಲಾಖೆ ಹುಕ್ಕೇರಿ, ಶ್ರೀ ಕೆಂಪಣ್ಣ ಶಿರಹಟ್ಟಿ, ಶ್ರೀ ಭಾವುಸಾಹೇಬ ಪಾಂಡ್ರೆ, ಶ್ರೀ ಉದಯ್ ಹುಕ್ಕೇರಿ, ಶ್ರೀ ವೀರೇಶ್ ವೀರಮುಖ ಹಾಗೂ ಇನ್ನುಳಿದವರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಿಯುಸಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ವಿಶೇಷ ಶಾಲಾಮಾಲದೊಂದಿಗೆ ಗೌರವ ಸನ್ಮಾನಿಸಲಾಯಿತು ಹಾಗೂ ಸಮಾಜದ ಮುಖಂಡರು, ಗಣ್ಯಮಾನ್ಯರು ಹಾಗೂ ಮಹಿಳೆಯರು, ಯುವಕರು, ವಿವಿಧ ಗ್ರಾಮದ ಸರ್ವ ಸಂಘಟನೆಕಾರರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಾಗೂ ವಿವಿಧ ಇಲಾಖೆ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳಗೆ, CL9 ಕನ್ನಡ ನ್ಯೂಸ್ ಹುಕ್ಕೇರಿ. ಎಲ್ಲಿ ಶೋಷಣೆ ಇಲ್ಲವೋ, ಒಂದು ವರ್ಗ ಇನ್ನೊಂದು ವರ್ಗವನ್ನು ಎಲ್ಲಿ ತುಳಿಯುತ್ತಿಲ್ಲವೋ, ಎಲ್ಲಿ ನಿರುದ್ಯೋಗ ಇಲ್ಲವೋ, ಎಲ್ಲಿ ಬಡತನವಿಲ್ಲವೋ, ಎಲ್ಲಿ ತನ್ನ ಕೆಲಸ ಮನೆ ಆಹಾರಗಳನ್ನು ಕಳೆದುಕೊಂಡು ಬಿಡುವ ಭೀತಿ ಇರುವುದಿಲ್ಲವೋ, ಅದೇ ನಿಜವಾದ ವ್ಯಕ್ತಿಗತ ಸ್ವಾತಂತ್ರ್ಯ. ಇನ್ನು ರಾಜಕೀಯ ಸ್ವಾತಂತ್ರ್ಯ ಅಂತ ಬಂದಾಗ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರಕಾರ ರಾಜಕೀಯ ಸ್ವಾತಂತ್ರ್ಯ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಜನರಿಗೆ ಜೀವನ ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವುದು, ಆಳಲ್ಪಡುವವರ ಸಮ್ಮತಿಯಿಂದಲೇ ಸರ್ಕಾರದ ಅಸ್ತಿತ್ವ, ಅಧಿಕಾರ ಮತ್ತು ಶಕ್ತಿ ಇವುಗಳನ್ನು ಜನರಿಂದಲೇ ಬಲಪಡಿಸಿಕೊಳ್ಳಬೇಕಾಗುತ್ತದೆ. ಮಾನವ ವ್ಯಕ್ತಿತ್ವ ಮತ್ತು ಸಮಾನತೆಗಳ ತತ್ವದಿಂದ, ಆಗಮನ ತತ್ವದಿಂದ ರಾಜಕೀಯವಾದ ಸಮಸ್ತ ಅಧಿಕಾರ ಪ್ರಾಪ್ತವಾಗುತ್ತದೆ. ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಬೆಳೆಸಿಕೊಂಡು ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಹಾಡಿದವರು ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಇವರಿಗೆ 1990ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಅನುಯಾಯಿಗಳು ಜೈ ಭೀಮ್ ಎಂಬ ನಮಸ್ಕಾರವು ಅವರನ್ನು ಗೌರವಿಸುತ್ತದೆ. ಗೌರವಾರ್ಥವಾಗಿ ಅವರನ್ನು ಬಾಬಾ ಸಾಹೇಬ್ ಅಂತಲೂ ಕರೆಯಲಾಗುತ್ತದೆ. ಇವರು 1925ರಲ್ಲಿ ಅಸ್ಪೃಶ್ಯತೆಯನ್ನು ತೀವ್ರವಾಗಿ ವಿರೋಧಿಸಿ ಅವರಿಗೆ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ಅವರನ್ನು ಉನ್ನತೀಕರಿಸಲು, ದಲಿತರ ಹಕ್ಕುಗಳನ್ನು ರಕ್ಷಣೆ ಮಾಡಲು
ಬಹಿಷ್ಕೃತ ಭಾರತ ಮತ್ತು ಸಮಾನತೆ ಜನತಾವಂತ ಅನೇಕ ನಿಯತಕಾಲಿಗಳನ್ನು ಪ್ರಾರಂಭಿಸಿ ದಲಿತ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿದರು. 1927ರಲ್ಲಿ ಅಸ್ಪೃಶ್ಯತೆ ವಿರುದ್ಧ ಸಕ್ರಿಯ ಚಳುವಳಿಗಳನ್ನು ಪ್ರಾರಂಭಿಸಿ ಸಾರ್ವಜನಿಕ ಕುಡಿಯುವ ನೀರಿನ ಸಂಪನ್ಮೂಲ ಬೆಳೆಸಲು ದಲಿತರು ಹಿಂದೂ ದೇವಾಲಯಗಳನ್ನು ಪ್ರವೇಶಿಸಲು ಹೋರಾಟವನ್ನು ಕೈಗೊಂಡವರು. ಹೀಗೆ ದಲಿತರ ಹಕ್ಕುಗಳಿಗಾಗಿ ಅಸ್ಪೃಶ್ಯತೆ ಹೋರಾಡಿಸಲು ಅವರು ಸ್ವಾತಂತ್ರ್ಯ, ಶೈಕ್ಷಣಿಕ, ಸಮಾಜದಲ್ಲಿ ಅವರ ಹಿತರಕ್ಷಣೆಗಾಗಿ ಹಲವಾರು ಚಳುವಳಿಗಳ ಹೋರಾಟದ ಮುಖಾಂತರ ತಮ್ಮ ಜೀವನವನ್ನೇ ಮುಡುವಾಗಿಟ್ಟಿರುವ ಧೀಮಂತ ವ್ಯಕ್ತಿ. ಇವರು ಭಾರತೀಯ ಸಂವಿಧಾನದ ವಾಸ್ತುಶಿಲ್ಪಿ ಎಂದೂ ಕರೆಯಲ್ಪಡುತ್ತಾರೆ. ಹಾಗೂ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಅವರು ಆಶೀರ್ವಚನ ನೀಡಿ ನಮ್ಮನ್ನು ಆಶೀರ್ವದಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರುವಂಥ ಗಣ್ಯರೇ ಹಾಗೂ ಎದುರುಗಡೆ ನಿಂತಿರುವಂಥ ಎಲ್ಲ ತಾಯಂದಿರೇ, ಮಹನೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ನಾನು 10ವರೆಗೆ ಇಲ್ಲಿ ಬಂದಿದ್ದೆ. 10ವರೆಯಿಂದ 11:15 ಇದ್ದೆ ನಾನು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲ. ನಂಗೆ ಇನ್ನೊಂದು ಕಾರ್ಯಕ್ರಮ ಆಯಿತು, ಹೋಗಿ ಬರ್ಲಿಕ್ಕೆ ತಡ ಆಯಿತು. ಅದಕ್ಕಾಗಿ ಕೇಳ್ತೇನೆ. ಇವತ್ತಿನ ದಿವಸ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೆ, ತಾಲೂಕಾಡಳಿತಕ್ಕೆ ಹಾಗೂ ತಮಗೆಲ್ಲರಿಗೂ ಅದರ ಪರವಾಗಿ ಶುಭಾಶಯಗಳನ್ನು ಕೋರ್ತೇನೆ. ಸಾಮಾನ್ಯವಾಗಿ ಈ ರೀತಿ ಮಹಾಪುರುಷರ ಜನ್ಮ ಜಯಂತಿಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಆಲೋಚನೆ ಮಾಡಬೇಕು. ಈ ಸಂದರ್ಭದಲ್ಲಿ ಇಂಥ ದೊಡ್ಡ ಸಾಧನೆ ಮಾಡಿ ಹೋಗಿರ್ತಾರಲ್ಲ, ಅವ್ರು ನಾವು ನೆನಪು ಮಾಡ್ಕೊಳ್ತಾನೆ ಇರ್ಬೇಕು. ಯಾರೊಬ್ರು ಹೇಳ್ತಾದ್ರೆ ಅಂಬೇಡ್ಕರ್ ಯಾಕೆ ಹೀಗೆ ಕೈ ಮಾಡಿದ್ರೆ ಗೊತ್ತಾ ಅಂತ ಕೇಳಿದ್ರೆ, ನಾನು ಬರೆದ ಸಂವಿಧಾನವನ್ನು ಹಾಳು ಮಾಡಿದವರು ಇವರೇ ಅಂತ ಹೇಳಲಿಕ್ಕೆ. ಅವರು ಇಂಗ್ಲೆಂಡಿಂದ ಬರುವಾಗ 32 ಬಾಕ್ಸ್ ಪುಸ್ತಕಗಳನ್ನು ತಂದಿದ್ರು ಅಂತೆಲ್ಲ ತಂದಿದ್ರು. ನನಗೆ ನೆನಪು ಬರ್ತಾ ಇತ್ತು, 32 ಬಾಕ್ಸ್ ಅನ್ನು ಹೇಗೆ ತಂದಿರಬಹುದು ಅವರು ಅಂತ ಹಡಗಲ್ಲಿ. ನಾನು ಮಂಗಳೂರಿನಿಂದ ಇಲ್ಲಿ ಬರುವಾಗ ಎಲ್ಲ ಸೇರಿ ಪುಸ್ತಕ ಒಂದು 3 ಬಾಕ್ಸ್, ಸಾಮಾನು ಒಂದು 3 ಬಾಕ್ಸ್, 6 ಬಾಕ್ಸ್ ತರಬೇಕಂದ್ರೆ ಹೈರಾಣಾಗಿತ್ತು ನನಗೆ. ಅಂಥದ್ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು 32 ಬಾಕ್ಸ್ ಪುಸ್ತಕ ತರಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಜ್ಞಾನ ಪಿಪಾಸುಗಳಾಗಿರ್ಬಹುದು, ಎಷ್ಟು ಚಿಂತನಶೀಲರಾಗಿರ್ಬಹುದು, ಅದೆಲ್ಲ ನಮಗೆ ಮಾದರಿ. ಇವತ್ತು ನಮ್ಗೆ ಕೇವಲ ಒಂದು ಜೀವನ ಚರಿತ್ರೆ, ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ, ವಿವೇಕಾನಂದರ ಜೀವನ ಚರಿತ್ರೆ, ಬುದ್ಧನ ಜೀವನ ಚರಿತ್ರೆ ಓದು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಆದ್ರಿಂದ ಅಂಬೇಡ್ಕರ್ ಅವರಿಂದ ಮುಖ್ಯವಾಗಿ ಕಲಿಬೇಕಾದ ಗುಣ ಏನು ಅಂತ ಹೇಳಿದ್ರೆ ಅಧ್ಯಯನಶೀಲತೆ. ಅಧ್ಯಯನ ಮಾಡಬೇಕು ಅಂತಹ ಕಷ್ಟದ ಪರಿಸ್ಥಿತಿಗಳು ಅಂಬೇಡ್ಕರ್ ಅವ್ರಿಗೆ ಬಂದಂತ ಕಷ್ಟಗಳು ನಮ್ಗೆ ಇವತ್ತು ದೇವ್ರ ದಯದಿಂದ ಯಾರಿಗೂ ಇಲ್ಲ. ಸರಿಯಾಗಿ ಪಾಠ ಕೇಳಲಿಕ್ಕೂ ಆಗದೆ ಇರುವಂತ ಸ್ಥಿತಿ, ಸರಿಯಾಗಿ ಒಂದು ಕಡೆ ನೀರು ಕುಡ್ಲಿಕ್ಕೆ ಆಗದೆ ಇರುವಂತ ಸ್ಥಿತಿ, ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ, ಎಲ್ಲ ಕಡೆ ಅವಮಾನ. ಇಷ್ಟೆಲ್ಲಾದ್ರೂ ಕೂಡ ಅವರು ಆ ಜ್ಞಾನದ ಹಂಬಲವನ್ನ ಕಡಿಮೆ ಮಾಡಿಕೊಳ್ಳದೆ ಜ್ಞಾನ ಪಿಪಾಸಿಗಳಾಗಿ ಭಾರತದಲ್ಲಿ ಇಷ್ಟು ಡಿಗ್ರಿ ಪಡೆದಂತ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಂವಿಧಾನವನ್ನು ಬಹಳ ಜನ ಬರೀಲಿಕ್ಕೆ ನಮ್ಮ ದೇಶದಲ್ಲಿ ಇದ್ರು, ಆದ್ರೂ ಅದಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತ ಇಡೀ ಭಾರತ ದೇಶ ಗುರುತಿಸುವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅತ್ಯಂತ ಸುದೀರ್ಘವಾದಂತಹ ಸಂವಿಧಾನ ನಮ್ಮದು. ಅಂತ ಸಂವಿಧಾನವನ್ನ ಕೊಟ್ಟಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಯಾಕಂದ್ರೆ ಅವರೊಂದು ಸ್ಫೂರ್ತಿಯ ಸೆಲೆ ನಮಗೆ. ಇಷ್ಟು ದೊಡ್ಡ ಮಟ್ಟದ ಜ್ಞಾನವನ್ನು ಗಳಿಸಿ ಭಾರತಕ್ಕೆ ಇವತ್ತಿಗೆ 75ನೇ ವರ್ಷ ನಾವು ಆಚರಣೆ ಮಾಡಿದ್ವಿ. ಇದು ಅಮೃತ ಕಾಲ ಅಂತ ಹೇಳ್ತೀವಿ. ಅಮೃತ ಮಹೋತ್ಸವ ಆಯಿತು. ಇನ್ನು 25 ವರ್ಷಗಳ ಕಾಲ ಅವ್ರು ಏನು ಕನಸನ್ನು ಕಂಡಿದ್ರು, ಸಮಾಜದ ಒಂದು ಕನಸು, ಎಲ್ಲರೂ ಸಮಾನರು ಅನ್ನುವಂಥದ್ದು ಬರಬೇಕು ಅನ್ನುವಂಥದ್ದು. ಯಾಕಂದ್ರೆ ಅವ್ರು ತುಂಬಾ ಅನುಭವಿಸಿದ್ರು, ನೀವು ಆ ಸ್ಥಿತಿಯನ್ನು ಯಾರು ನೋಡ್ಲಿಲ್ಲ. ಹಾಗಾಗಿ ಸಮಾಜದ ಅವರ ಕಲ್ಪನೆಗಳು ಮತ್ತು ಎಲ್ಲರಿಗೂ ಸಂಪತ್ತಿನ ಸಮನಾದ ಹಂಚಿಕೆ, ಇದು ಅವರ ತತ್ವ. ಮತ್ತು ಮಾನವತ್ವ, ಮಾನವ ಬಂಧುತ್ವ ಅವರ ಮುಖ್ಯ ಸಂದೇಶಗಳಲ್ಲಿ ಒಂದು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ಇಲ್ಲಿ ಬಹಳ ತಾಲೂಕಾಡಳಿತದಿಂದ, ತಹಶೀಲ್ದಾರ್ ನೇತೃತ್ವದಲ್ಲಿ ಇಲ್ಲಿಯ ಸಂಘಟನೆಗಳು ಬಹಳ ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಅರ್ಥಪೂರ್ಣವಾಗಿ ಆಚರಿಸ್ತಾ ಇರೋದು ಹೆಮ್ಮೆಯ ಸಂಘಟನೆ. ನಾನು ಬರುವಾಗ ಸ್ವಲ್ಪ ತಡ ಆಯಿತು. ನಾನು ಬಂದಿದ್ದೆ ಸರಿಯಾದ ಸಮಯಕ್ಕೆ. ಅದರ ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಆಚೆ ಹೋಗಿದ್ದೆ, ಬರ್ಲಿಕ್ಕೆ ತಡ ಆಯಿತು. ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇತ್ತು, ಆದರೂ ಅವರಿಗೆ ಒಂದು ನಮನ ಸಲ್ಲಿಸಬೇಕು ಅಂತ ನಾನು ಬಂದಿದ್ದೆ. ನಾನು ಬಂದಾಗ 2 ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಕೇಳಿಕೊಂಡಾಗ ನನಗೂ ಸಂತೋಷವೇ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಇವತ್ತು 2 ವಿಚಾರಗಳನ್ನ ಒಟ್ಟಿಗೆ ಹಂಚ್ಕೊಂಡಿದ್ದೀನಿ.
ಈ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತಕ್ಕೆ, ಸಂಘಟಿಸಿದ ಎಲ್ಲ ಸಂಘಟನೆಗಳಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೊಮ್ಮೆ ತಮ್ಗೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.